ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ಕರ್ನಾಟಕದ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಮತ್ತು ರಾಜ್ಯ ಸರ್ಕಾರದಿಂದ ಒಂದು ಹೊಸ ನಿಯಮ. ನಿಮ್ಮ ಹತ್ತಿರವೂ ಕೂಡ ATM ಕಾರ್ಡ್ ಇದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಗೆಳೆಯರೇ, ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಬಹಳ ಮುಖ್ಯವಾದ ಮಾಹಿತಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಮಿತ್ರ ಚಾನಲ್ಗೆ. ಪಕ್ಕದಲ್ಲಿ ಕಾಣಿಸುವ ಗಂಟೆನ ಬಾರಿಸಿದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ತೀರಾ. ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗೆಳೆಯರೇ. ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೇನೆ, ಅಲ್ಲಿಯೂ ಕೂಡ ನೀವು ಜಾಯ್ನ್ ಆಗಬಹುದು. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೆ ಈಗಲೇ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಬನ್ನಿ ಗೆಳೆಯರೇ, ವಿಡಿಯೋನ ಶುರು ಮಾಡೋಣ. ಧೂಮಪಾನಕ್ಕೆ 21 ವರ್ಷ ವಯೋಮಿತಿ. ಕೇಂದ್ರ ಸರ್ಕಾರ ಹೊಸ ನಿಯಮ ಜಾರಿಗೆ ತರುತ್ತಿದೆ. ಹೌದು ಗೆಳೆಯರೇ, ಕೇಂದ್ರ ಸರ್ಕಾರವು ಸಿಗರೇಟ್ ಮತ್ತು ತಂಬಾಕು ಉತ್ಪನ್ನಗಳ ಬಳಕೆಗೆ ಸದ್ಯ ಇರುವ 18 ವರ್ಷದ ವಯೋಮಿತಿಯನ್ನು 21 ವರ್ಷಕ್ಕೆ ಏರಿಸಲು ಚಿಂತನೆ ನಡೆಸಿದೆ ಎನ್ನಲಾಗಿದೆ. ಹೌದು ಗೆಳೆಯರೇ, ತಂಬಾಕು ಮತ್ತು ಧೂಮಪಾನ ಸೇವನೆ ಮಾಡುವವರು ಅವರ ಒಂದು ವಯಸ್ಸು 21 ವರ್ಷ ದಾಟಿರಬೇಕು ಎಂದು ಹೊಸ ನಿಯಮ ಜಾರಿಗೆ ಮಾಡ್ತಾ ಇದೆ. ಮತ್ತು ಅಷ್ಟೇ ಅಲ್ಲ, ಇದನ್ನು ಮಾರಾಟ ಮಾಡುವವರು ಕೂಡ ಅವರ ಒಂದು ವಯಸ್ಸು 21 ವರ್ಷಕ್ಕಿಂತ ಒಳಗೆ ಇರಬಾರದು ಎಂಬ ಹೊಸ ಮಾಹಿತಿ ಬರ್ತಾ ಇದೆ. ಮತ್ತು ಯಾವುದೇ ಶಿಕ್ಷಣ ಸಂಸ್ಥೆ ಇರುವ 100 ಮೀಟರ್ ಸುತ್ತಳತೆಯಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿ ಇವುಗಳನ್ನು ಮಾರಾಟ ಮಾಡುವಂತಿಲ್ಲ. ಈ ರೀತಿಯಾಗಿ ಹೊಸ ನಿಯಮ ಜಾರಿಗೆ ತರುತ್ತಿದ್ದು, ಈ ಒಂದು ನಿಯಮವನ್ನು ಮೊದಲು ಬಾರಿ ಉಲ್ಲಂಘಿಸಿದಾಗ 2 ವರ್ಷ ಜೈಲು ಶಿಕ್ಷೆ ಮತ್ತು ಎರಡನೇ ಬಾರಿ ನಿಯಮವನ್ನು ಉಲ್ಲಂಘಿಸಿದಾಗ 5 ವರ್ಷ ಜೈಲು ಶಿಕ್ಷೆ. ಈ ರೀತಿಯಾಗಿ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಇನ್ನು ಎರಡನೇ ಮುಖದ ಮಾಹಿತಿ ಬರ್ತಾ ಇದೆ ಗೆಳೆಯರೇ. ಭಾರತೀಯರಿಗೆ ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಆಗಿದೆ. ನೀವು ಕೂಡ ATM ಕಾರ್ಡ್ ಬಳಕೆದಾರರಾಗಿದ್ದರೆ ಇನ್ನು ಮುಂದೆ ಹುಷಾರ್. ಹೌದು ಗೆಳೆಯರೇ, ಡೆಬಿಟ್ ಆಗಿರಲಿ ಅಥವಾ ಕ್ರೆಡಿಟ್ ಕಾರ್ಡ್ ಆಗಿರಲಿ, ಇನ್ನು ಮುಂದೆ ನೀವು ಹುಷಾರಾಗಿರಬೇಕು. ಡಾರ್ಕ್ ವೆಬ್ನಲ್ಲಿ 100 ಮಿಲಿಯನ್ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ದಾರರ ಸೂಕ್ಷ್ಮ ಮಾಹಿತಿ ಸೋರಿಕೆಯಾಗಿದೆ ಎಂದು ಭದ್ರತಾ ಸಂಶೋಧಕರೊಬ್ಬರು ಖಾಸಗಿ ಮಾಧ್ಯಮವೊಂದಕ್ಕೆ ತಿಳಿಸಿದ್ದಾರೆ ಗೆಳೆಯರೇ. ಅಂದಹಾಗೆ ಈ ಒಂದು ಮಾಹಿತಿ ಕಾರ್ಡ್ದಾರರ ಪೂರ್ಣ ಹೆಸರು, ದೂರವಾಣಿ ಸಂಖ್ಯೆ ಮತ್ತು ಇಮೇಲ್ ವಿಳಾಸ ಒಳಗೊಂಡಿದೆ. ಇದರ ಅರ್ಥ ಗೆಳೆಯರೇ, ಇನ್ನು ಮುಂದೆ ನಿಮಗೆ ಇಮೇಲ್ ಅಥವಾ ಫೋನ್ ಸಂಖ್ಯೆ ಬಂದಾಗ OTP ಅಥವಾ ಯಾವುದಾದರೂ ಲಿಂಕನ್ನು ಒತ್ತಿ ಎಂದು ಕೇಳಿದಾಗ ನೀವು ಅಂಥ ಒಂದು ಕರೆಗಳಿಗೆ ಉತ್ತರಿಸಬಾರದು. ಇಲ್ಲವಾದಲ್ಲಿ ನಿಮ್ಮ ಖಾತೆಯಲ್ಲಿರುವ ಹಣ ಜೀರೋ ಬ್ಯಾಲೆನ್ಸ್ ಕೂಡ ಆಗುವ ಒಂದು ಸಂಭಾವನೆ ಇರುತ್ತದೆ ಗೆಳೆಯರೇ. ಅಷ್ಟೇ ಅಲ್ಲ ಗೆಳೆಯರೇ, ಇವರ ಒಂದು ಮಾಹಿತಿಯೊಂದಿಗೆ ಆಧಾರ್ ಕಾರ್ಡ್ ನಂಬರ್, ನಿಮ್ಮ ಒಂದು ATM ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ನ ಸಂಖ್ಯೆಗಳು ಮತ್ತು ಎಕ್ಸ್ಪೈರೇಷನ್ ಡೇಟ್, ಈ ರೀತಿಯಾಗಿ ಹಲವಾರು ಮಾಹಿತಿಗಳು ಸೋರಿಕೆಯಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಜಾಗೃತಿ ವಹಿಸಬೇಕು. ನಿಮ್ಮ ATM ಕಾರ್ಡ್ ಮಾಹಿತಿ ಯಾರಿಗೂ ಕೂಡ ಶೇರ್ ಮಾಡಬಾರದು. OTP ಅಥವಾ ಈ ರೀತಿಯಾಗಿ ಲಿಂಕ್ ಒತ್ತಲು ನಿಮಗೆ ಕರೆ ಬಂದಾಗ ಅಂಥ ಕರೆಗಳಿಗೆ ಉತ್ತರಿಸದೆ ನೀವು ನಿಮ್ಮ ಜಾಗೃತಿಯನ್ನು ವಹಿಸಬೇಕು ಗೆಳೆಯರೇ. ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು. ಆದ್ದರಿಂದ ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ, ನಿಮ್ಮ ಆತ್ಮೀಯರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸಿ. ಇನ್ನು ಎರಡನೇ ಮುಖ್ಯವಾದ ಸುದ್ದಿ ಬರ್ತಾ ಇದೆ. ಕರ್ನಾಟಕದ ರೈತರಿಗೆ ಒಂದು ಗುಡ್ ನ್ಯೂಸ್. ನೀವು ಕೂಡ ರೈತರಾಗಿದ್ದರೆ ಯಾವ ಊರಿನಿಂದ ವಿಡಿಯೋ ನೋಡುತ್ತಿದ್ದೀರಿ ಎಂಬುದನ್ನು ಈಗಲೇ ಕಮೆಂಟ್ ಮಾಡಿ. ಹೌದು ಗೆಳೆಯರೇ, ಸರಿ ಸುಮಾರು 1095 ಗ್ರಾಂಗಳ ಹಿಂಗಾರು ಬೆಳೆ ಸರ್ವೆ ಮತ್ತೆ ಆಗಲಿದೆ. ಹೌದು ಗೆಳೆಯರೇ, ಹಾಸನ ಜಿಲ್ಲೆಯ ರೈತರಿಗೆ ಒಂದು ಗುಡ್ ನ್ಯೂಸ್ ಆಗಿದ್ದರು. ಹಾಸನ ಜಿಲ್ಲೆಯ 1095 ಗ್ರಾಮಗಳ 4.16 ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆದಿರುವ ಹಿಂಗಾರು ಬೆಳೆ ಸಮೀಕ್ಷೆ ಮತ್ತೊಮ್ಮೆ ನಡೆಸಲಾಗುವುದು ಎಂದು ಜಿಲ್ಲಾಧಿಕಾರಿ R ಗಿರೀಶ್ ಅವರು ತಿಳಿಸಿದ್ದಾರೆ ಗೆಳೆಯರೇ. ನೀವು ಕೂಡ ಇಲ್ಲಿನ ಒಂದು ರೈತರಾಗಿದ್ದರೆ ಕಮೆಂಟ್ನಲ್ಲಿ ಹಾಸನ ಅಂತ ಹೇಳಬಹುದು. ಹೌದು ಗೆಳೆಯರೇ, ನೀವು ಏನಾದರೂ ರೈತರಾಗಿದ್ದರೆ ಬೆಳೆ ಸರ್ವೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವುದರ ಮೂಲಕ ನೀವು ನಿಮ್ಮ ಒಂದು ಸರ್ವೆಯನ್ನು ಮಾಡಬಹುದು. ಅಂದರೆ ಬೆಳೆ ಸಮೀಕ್ಷೆಯನ್ನು ಮಾಡಬಹುದು. ಮತ್ತು ಬೆಳೆ ಕಟಾವು ಆಗುವ ಮುನ್ನ ಸರ್ವೆ ಮಾಡಬೇಕಾಗಿರುವುದರಿಂದ ರೈತರು ಕೂಡ ಸಹ ಈ ಒಂದು ಅಪ್ಲಿಕೇಶನ್ ನೇರವಾಗಿ ಸರ್ವೆ ಮಾಡಿ ನಮೂದಿಸಬಹುದಾಗಿದೆ. ಮತ್ತು ರೈತರಿಗೆ ಇದರಿಂದ ಸರ್ಕಾರದಿಂದ ಬರುವ ಬೆಳೆ ಪರಿಹಾರಕ್ಕೆ ಮೂಲಭೂತ ಮಾಹಿತಿಯನ್ನೇ ಈ ಒಂದು ಸರ್ವೆ ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ ಗೆಳೆಯರೇ. ಅಂದರೆ ಇದರ ಅರ್ಥ ಗೆಳೆಯರೇ, ನೀವು ಕೂಡ ರೈತರಾಗಿದ್ದರೆ ಬೆಳೆ ಸರ್ವೆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ನಿಮ್ಮ ಬೆಳೆ ದಾಖಲೆಗಳನ್ನು ನೀವು ಅಪ್ಲಿಕೇಶನ್ ಮೂಲಕ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಇದರಿಂದ ಸರ್ಕಾರದ ಎಲ್ಲ ಒಂದು ಯೋಜನೆಗಳ ಲಾಭವನ್ನು ನೀವು ಪಡೆಯಬಹುದು ಮತ್ತು ಬೆಳೆ ನಷ್ಟವಾದಾಗ ಪರಿಹಾರವು ಕೂಡ ಪಡೆಯಬಹುದು. ಆದ್ದರಿಂದ ಈ ಒಂದು ಬೆಳೆ ಸಮೀಕ್ಷೆಗೆ ಬಹಳ ಮುಖ್ಯವಾಗಿದ್ದು ಪ್ರತಿಯೊಬ್ಬ ರೈತರು ಈ ಒಂದು ಕೆಲಸವನ್ನು ಮಾಡಬೇಕು ಎಂದು ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದಾರೆ ಗೆಳೆಯರೇ. ಇವತ್ತಿಗೆ ಎಷ್ಟೇ ಇತ್ತು. ಇದೇ ರೀತಿ ಎಲ್ಲ ಮಾಹಿತಿಗಳನ್ನು ಪಡೆಯಲು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಮಿತ್ರ ಚಾನಲ್ಗೆ. ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಈಗಲೇ ಕ್ಲಿಕ್ ಮಾಡಿ ಗೆಳೆಯರೇ. ಬಹಳ ಮುಖ್ಯವಾದ ಮಾಹಿತಿ ಇದೆ. ಈಗಲೇ ಹೋಗಿ ಆ ಒಂದು ವಿಡಿಯೋನ ನೋಡಿ. ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.